Hi guys, welcome to my YouTube channel or welcome back to my YouTube. I hope you all doing good. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ YouTube ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ನಾನು ಹಾಕೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಅಲ್ಲಿಂದ ನನ್ನ ವಿಡಿಯೋನ ಡೈರೆಕ್ಟಾಗಿ ನೋಡ್ಬೋದು. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನನ್ನ ಬರ್ತ್ಡೇಗೆ ಒಂದಿಷ್ಟು ಶಾಪಿಂಗ್ ಮಾಡಿದ್ದೆ. ಸೊ ಯಾವುದೆಲ್ಲ ಡ್ರೆಸ್ ಪರ್ಚೇಸ್ ಮಾಡಿದ್ದೀನಿ ಅಂತ ವಿಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ಯಾವುದೆಲ್ಲ ಡ್ರೆಸ್ನ ತೊಗೊಂಡಿದ್ದೀನಿ ಅಂತ. ನಾನು ಎಲ್ಲ ಕೂಡ ಶೀನಿಂದ ತೊಗೊಂಡಿರೋದು, ಒಂದು ಡ್ರೆಸ್ ಮಾತ್ರ ಶೀನಿಂದ ಅಲ್ಲ, ಇನ್ನು ಪ್ರತಿಯೊಂದು ಕೂಡ ಶೀನಿಂದನೇ ತೊಗೊಂಡಿರೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಬಂದು ಇದು 449. ಕ್ಯೂಟ್ ಆಗುಂಟಲ್ಲ, ಇದು ತುಂಬ ಸಾಫ್ಟಾಗಿ ಉಂಟು. ಅಂದರೆ ನಾವು ಕ್ರಾಪ್ ಟಾಪ್ ಎಲ್ಲ ಹಾಕಿದಾಗ ಅದ್ರ ಮೇಲೆ ಸ್ಟೈಲ್ ಮಾಡ್ಬೋದು ಇದನ್ನ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಸ್ಕರ್ಟ್. ಇದು ಮಿನಿ ಸ್ಕರ್ಟ್. ನೆಕ್ಸ್ಟ್ ಒನ್ ಬಂದು ಇದು ಶಾರ್ಟ್ ಕುರ್ತಾ. ಬ್ಯಾಕ್ ಸೈಡಲ್ಲಿ ಈ ಥರ ಡಿಸೈನ್ ಕೂಡ ಕೊಟ್ಟಿದ್ದಾರೆ, ನಾವು ನೋಡ್ತಾ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಬಾಡಿಕಾನ್ ಡ್ರೆಸ್. ನೆಕ್ಸ್ಟ್ ಒನ್ ಬಂದು ಇದು ಕೂಡ ಬಾಡಿಕಾನ್ ಡ್ರೆಸ್, ಬಟ್ ಇದು ರೆಡ್ ಕಲರ್ ಬಾಡಿಕಾನ್ ಡ್ರೆಸ್. ಇದು ಕೂಡ ಬಾಡಿಕಾನ್ ಡ್ರೆಸ್, ಬಟ್ ಇದು ಲಾಂಗ್ ಬಾಡಿಕಾನ್ ಡ್ರೆಸ್. 799 ಇದು. ಸೊ ಇಲ್ಲಿ ಟೈ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇದನ್ನ ನೋಡ್ತಾ ಇದ್ದೀನಿ, ಫ್ರಂಟಲ್ಲಿ ವಿ ಶೇಪ್ ಉಂಟು. ಇದು ಲಾಂಗ್ ಉಂಟು. ನೆಕ್ಸ್ಟ್ ಬಂದಿದ್ದು ಇದು ಲಾಂಗ್ ಡ್ರೆಸ್. ಇದರಲ್ಲಿ ತುಂಬ ಲಾಂಗ್ ಆಗುತ್ತೆ, ಬಟ್ ಆದರೂ ನನಗೆ ಇದು ತುಂಬ ಇಷ್ಟ ಆಯಿತು ಅಂತ ತಗೊಂಡಿದ್ದಿದ್ದೆ ನಾನು. ಐ ಆಮ್ ಶೋರ್ 99% ನನ್ನ ಬರ್ಡೇಗೆ ನಾನು ಇದನ್ನೇ ಹಾಕೊತೀನಿ ಅಂತ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಪ್ಲ್ಯಾನ್ ಚೇಂಜ್ ಆದರೆ ನೋಡುವ, ಇಷ್ಟರಲ್ಲಿ ಯಾವುದಾದ್ರೂ ಒಂದು ಹಾಕೋಣ. ಆ್ಯಂಡ್ ಲಾಸ್ಟ್ ಒಂದು ಬಂದು ಜೀನ್ಸ್. ಇದು ಜೀನ್ಸ್. ಇದೊಂದು ಬ್ರೇಸ್ಲೈಟ್ ಕೂಡ ತಗೊಂಡಿದ್ದೆ, ಬಿಕಾಸ್ ವೆಸ್ಟರ್ನ್ ಡ್ರೆಸ್ ಎಲ್ಲ ಹಾಕ್ತಾರೆ, ಸ್ಟೈಲ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಈ ಸೈಜ್ನ ನಾವು ವೇರಿಯೇಷನ್ ಮಾಡ್ಕೊಬೋದು ನಮ್ಮ ಹ್ಯಾಂಡ್ ಸೈಜಿಗೆ, ಬಟ್ ನಾನು ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ಹಾಕಿ ತೋರಿಸ್ತೀನಿ. ಕ್ಯೂಟ್ ಉಂಟಲ್ಲ. ಮತ್ತೆ ಹಾಕುವಾಗ ಇಲ್ಲಿ ಪ್ರೆಸ್ ಮಾಡಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನಾವು ಮಾಡ್ಕೋಬೋದು. ಇಷ್ಟ ಗೈಸ್ ಡ್ರೆಸ್ ಕಲೆಕ್ಷನ್. ಸೊ ಇಷ್ಟರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, ಯಾವ ಕಲರ್ ಇಷ್ಟ ಆಯಿತು, ಯಾವ ಪ್ಯಾಟರ್ನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನಗೆ ಮಾತ್ರ ಇದೇ ಇಷ್ಟ ಆಗಿದ್ದು. ನೋಡೋಣ ಯಾವ್ದು ಹಾಕ್ಕೊಳ್ಳೋಕ್ಕಾಗುತ್ತೆ ಅಂತ. ಹಾಕ್ಕೊಂಡ್ಮೇಲೆ ಅದೊಂದಾದರೆ ಬ್ಲಾಗ್ ಮಾಡ್ತೀನಿ. ನಾನು ಅಂದ್ಕೊಂಡಿದ್ದೀನಿ ಇದು ಮತ್ತು ಈ ಎರಡನ್ನ ಹಾಕೋಣ ಅಂತ. ಇದ್ರ ಜೊತೆ ಜೀನ್ಸ್ ಪೇರ್ ಮಾಡೋಣ ಅಂತ. ಗೊತ್ತಿಲ್ಲ ಹೇಗಾಗುತ್ತೆ ಅಂತ, ನೋಡೋಣ ಅವತ್ತು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅದನ್ನು ಹಾಕ್ತೀನಿ. ಇಷ್ಟ ಇವತ್ತಿನ ವಿಡಿಯೋ. ಒಂದು ಸಲ ಆ ಕಂಫರ್ಟ್ ಝೋನಿಂದ ಆಚೆ ಬಂದರೆ ಎಲ್ಲ ಕೂಡ ಪರ್ಫೆಕ್ಟ್ ಆಗಿರುತ್ತೆ ನಮ್ಮ ಲೈಫಲ್ಲಿ. ಸೊ ನಾನು ಕೂಡ ಕಂಫರ್ಟ್ ಝೋನಿಂದ ಆಚೆ ಬಂದಿರಬೇಕಾದ್ರು ನಮಗೇನು ಅನಿಸುತ್ತೆ, ನಮಗೇನು ಖುಷಿ ಕೊಡುತ್ತೆ, ನಮಗೇನು ಇಷ್ಟ ಆಗುತ್ತೆ ಅದನ್ನ ಮಾಡೋಣ ಅಂತ. ಆ ಥರ ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಾವೇ ತುಂಬ ಖುಷಿಯಾಗಿರುತ್ತೆ ಲೈಫ್. ತುಂಬ ಚೆನ್ನಾಗೂ ಕೂಡ ಇರುತ್ತೆ, ಯಾವುದೂ ಟೆನ್ಷನ್ಸ್ ಇರೋಲ್ಲ, ಏನೂ ಇರೋಲ್ಲ.
ನೀವು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಆ ಕಂಫರ್ಟ್ ಝೋನಿಂದ ಆಚೆ ಬಂದು ಅವಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಪ್ರತಿ ವಿಡಿಯೋದಲ್ಲೂ ನನ್ನ ವಾಯ್ಸ್ ತುಂಬ ಸ್ಲೋವಾಗಿ ಕೇಳಿಸ್ತಾ ಇರುತ್ತೆ. ಸೊ ಮೈಕ್ ತಗೊಳ್ಳೋವರೆಗೂ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಲಾಂಗ್ ಆಗಿಲ್ಲ ಕಾಣಿಸುತ್ತೆ, ಶಾರ್ಟ್ ಆಯಿತು. ಮತ್ತು ನನಗೆ ಎಂತೆಂಥ ಕಂಟೆಂಟ್ಗಳು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ನಿಮಗೇನಾದರೂ ಐಡಿಯಾಸ್ ಇದ್ದರೆ ಏನು ಕಂಟೆಂಟ್ ಮಾಡಬೇಕು ಅಂತ ನನಗೆ ಹೇಳಿ, ನಾನು ಅದನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.